ಮಳವಳ್ಳಿ ತಾಲೂಕಿನ ಅಂಗ್ರಪುರ ಗ್ರಾಮದಲ್ಲಿ ಶಾಂತಿ ಕಾಲೇಜಿನ 41ನೇ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ. ಹೊನ್ನೇರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆಯೊಂದಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಕ್ಕೆ ವಿದ್ಯುಕ್ತ ಚಾಲನೆ. ಅಂಗ್ರಪುರ ಮಠದ ಶ್ರೀ ಬಸವಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳಿಂದ ಶಿಬಿರದ ಪ್ರಥಮ ಧ್ವಜಾರೋಹಣ ಸಂದೇಶ. ಮಳವಳ್ಳಿ ತಾಲೂಕಿನ ಕಿರುಗಾವಲು ಹೋಬಳಿ ಅಂಗ್ರಪುರ ಗ್ರಾಮದಲ್ಲಿ ಶಾಂತಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಕಾಲೇಜು ವತಿಯಿಂದ ಹೊನ್ನೇರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆಯೊಂದಿಗೆ ಸಮುದಾಯದ ಯೋಜನೆಗಾಗಿ ಯುವ ಜನತೆ ಎಂಬ ಸಂದೇಶದೊಂದಿಗೆ 41ನೇ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರಕ್ಕೆ ವಿಶೇಷವಾಗಿ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಅಂಗ್ರಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮಂಡ್ಯ ವಿಶ್ವವಿದ್ಯಾನಿಲಯ, ರಾಷ್ಟ್ರೀಯ ಸೇವಾ ಯೋಜನೆ, ಶಾಂತಿ ಕಾಲೇಜು ಹಾಗೂ ಅಂಗ್ರಪುರ ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ 41ನೇ ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರವನ್ನು ಮುಡುಕನಪುರದ ಹಲವರ ಮಠದ ಶ್ರೀ ಷಡಕ್ಷರ ದೇಶಿಕೇಂದ್ರ ಮಹಾಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ಷಡಕ್ಷರ ದೇಶಿಕೇಂದ್ರ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ಮಾಜಿ ಸಚಿವರು ಹಾಗೂ ಶಾಂತಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ದಿವಂಗತ KN ನಾಯಗೌಡರ ಅಪ್ರತಿಮ ಸಾಧನೆ, ಅವರ ಕೊಡುಗೆ, ಅವರ ಜೀವನ ಹೋರಾಟ ಸೇವೆಯನ್ನು ಸ್ಮರಿಸಿ ಮಾತನಾಡಿ, ಮಕ್ಕಳೇ ನೀವುಗಳು ನಡೆದು ಬಂದ ದಾರಿಯನ್ನು ಮರೆಯಬೇಡಿ. ಜೀವನದಲ್ಲಿ ಸಾಧನೆ ಎನ್ನುವುದು ಪ್ರಮುಖ ಘಟ್ಟವಾಗಿದೆ. ತಮ್ಮ ಜೀವನದ ಸಾಧನೆಯ ಹಾದಿಯಲ್ಲಿ ದಾರಿ ತೋರಿದ ಪೋಷಕರನ್ನು, ಗುರುಗಳನ್ನು ಗೌರವಿಸಿ ಎಂದು ಸಮಾಜದಲ್ಲಿ ತಾಯಿ ಗುರುವಿನ ಪಾತ್ರದ ಬಗ್ಗೆ ಶಿಬಿರಾರ್ಥಿಗಳಿಗೆ ಮನದಟ್ಟಾಗುವಂತೆ ಆಶೀರ್ವಚನ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಅಂಗ್ರಪುರ ಮಠದ ಶ್ರೀ ಬಸವಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಧ್ವಜಾರೋಹಣ ನೆರವೇರಿಸಿ ಶಿಬಿರಾರ್ಥಿಗಳಿಗೆ ಸಂದೇಶ ನೀಡಿದರು. ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕವಾಗಿ ಪ್ರಾಂಶುಪಾಲರಾದ ಡಾಕ್ಟರ್ CM ನಾಗರಾಜು ಮಾತನಾಡಿದರು. ಶಿಬಿರದಲ್ಲಿ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು. ಮುಖ್ಯ ಅತಿಥಿಗಳಾಗಿ ಶಾಂತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ MH ಕೆಂಪಯ್ಯ, ಶಾಂತಿ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಪುಟ್ಟರಾಜು, ಶ್ರೀ ಬಸವೇಶ್ವರ ಸಹಕಾರ ಸಂಘದ ನಿರ್ದೇಶಕರಾದ SC ಮಹೇಶ, ಜಯಶಂಕರ, ಗ್ರಾಮದ ಹಿರಿಯ ಮುಖಂಡರಾದ ಮಹಾದೇವಪ್ಪ, ಶಿವಣ್ಣ, ಸಿದ್ದೇಗೌಡ, ಚನ್ನಬಸಪ್ಪ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಮಹಾದೇವಸ್ವಾಮಿ, ಪ್ರಭುಸ್ವಾಮಿ, ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಸಿದ್ದರಾಜು, PB ಮಧು, ರಾಘವೇಂದ್ರ, ದಯಾನಂದ, ಉಪನ್ಯಾಸಕರು, ಶಿಬಿರಾರ್ಥಿಗಳು ಸೇರಿದಂತೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗನೂರು M. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಇವತ್ತು ಸ್ವಯಂ ಸೇವಕ ಸಂಘದ ವತಿಯಿಂದ ಈ ಒಂದು ಅಂಗ್ರಾಪುರ ಗ್ರಾಮವನ್ನು ತಾವೆಲ್ಲರೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದೀರಾ. ನಮ್ಗೆ ಬಹಳ ಸಂತೋಷ. ಒಂದು ಕಥೆ ಹೇಳ್ತೀನಿ, ಅದ್ಭುತವಾದ ಕಥೆ. ಕೇನೋಪನಿಷತ್ತು ಅಂತ 112 ಉಪನಿಷತ್ತುಗಳಲ್ಲಿ ಕೇನೋಪನಿಷತ್ತು ಅನ್ನುವಂಥದ್ದು ಒಂದು ಬಹಳ ಚಿಕ್ಕ ಉಪನಿಷತ್ತು. ಆ ಉಪನಿಷತ್ತಿನಲ್ಲಿ ಒಂದು ಕಥೆ ಬರ್ತದೆ, ಬಹಳ ಅದ್ಭುತವಾದ ಕಥೆ. ಹಿಂದೆ ನೀವು ಹೇಗೆ ಈಗ ಈ ಶಾಂತಿ ಕಾಲೇಜು ಅಂದ್ರೆ ನನಗನ್ನಿಸ್ತದೆ ಇದು ಶಾಂತಿನಿಕೇತನ ನೆನಪು ಮಾಡ್ತದೆ. ನಮಗೆ ಉತ್ತರಾಖಂಡದಲ್ಲಿರುವಂತ ಶಾಂತಿನಿಕೇತನ ಸಂಸ್ಥೆಯನ್ನ ನೆನಪು ಮಾಡ್ತದೆ ಅಂತ ಹೆಸರಿನಿಂದ.